ಇದೇ ಜುಲೈ 16ರಂದು ಆಕೆ ಗಲ್ಲಿಗೇರಬೇಕಿತ್ತು. ಕೊನೆ ಗಳಿಗೆಯಲ್ಲಿ ಆಕೆಯ ಗಲ್ಲು ಶಿಕ್ಷೆಯನ್ನು ಮುಂದೂಡಲಾಗಿದೆ. ನಿಮಗೆಲ್ಲ ತಿಳಿದಿರುವಂತೆ ನಿಮಿಷಪ್ರಿಯ ಎಂಬ ಈಕೆ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆಯನ್ನು ಪಡೆದಿದ್ದಳು. ಆಕೆಗೆ ಗಲ್ಲು ಶಿಕ್ಷೆ ಆಗಲೇಬೇಕೆಂದು ಅಲ್ಲಿನ ನ್ಯಾಯಾಲಯ ತೀರ್ಪು ನೀಡಿತ್ತು. ಆಕೆಯ ಪರವಾಗಿ ಭಾರತದ ಕಡೆಯಿಂದ ಶಿಕ್ಷೆ ತಪ್ಪಿಸಲು ಪ್ರಯತ್ನಿಸಲಾಗುತ್ತಿದೆ. ಏನಾಗಿತ್ತು ಆಕೆಗೆ? ಆಕೆ ಮಾಡಿದ ತಪ್ಪಾದರೂ ಏನು? ಆಕೆಯ ಸಂಪೂರ್ಣ ಕತೆ ಇಂದಿನ ಎಪಿಸೋಡ್ನಲ್ಲಿ. ಯಮನ್ ದೇಶದಲ್ಲಿ ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ನಿಮಿಷಪ್ರಿಯ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕೊಲ್ಲಂಗೋಡೆ ಎಂಬ ಊರಿನವರು. ಇವರು 2008ರಲ್ಲಿ ಯಮನ್ ದೇಶಕ್ಕೆ ಉದ್ಯೋಗಕ್ಕೆಂದು ತೆರಳಿದ್ದರು. ಹೋಗುವಾಗ ಇವರೊಬ್ಬರೇ ಹೋಗಿರಲಿಲ್ಲ. ಪತಿ ಮತ್ತು ಪುತ್ರಿಯ ಜೊತೆ ತೆರಳಿದ್ದ ಇವರು ಅಲ್ಲಿ ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. 2014ರಲ್ಲಿ ಯಮನ್ ದೇಶದಲ್ಲಿ ಆರ್ಥಿಕ ಸಂಕಷ್ಟ ಉಂಟಾಯಿತು. ಅಲ್ಲಿ ಸಿವಿಲ್ ವಾರ್ಗಳು ಅಂದರೆ ನಾಗರಿಕ ದಂಗೆಗಳು ಏಳಲಾರಂಭಿಸುತ್ತವೆ. ಎಲ್ಲರೂ ಅಲ್ಲಿಯೇ ಉಳಿದು ಬದುಕುವುದು ಕಷ್ಟವೆಂದಾದಾಗ ನಿಮಿಷಾಳ ಪತಿ ಮತ್ತು ಮಗಳು ಭಾರತಕ್ಕೆ ವಾಪಸ್ಸಾಗುತ್ತಾರೆ. ಸಂಸಾರ ನಿರ್ವಹಣೆಗಾಗಿ ನಿಮಿಷ ಯಮನ್ನಲ್ಲಿಯೇ ಉದ್ಯೋಗ ಮುಂದುವರಿಸುತ್ತಾರೆ. ಇವರು ಯಮನ್ನ ರಾಜಧಾನಿ ಸಾನಾದಲ್ಲಿ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿ ಕೆಲಸ ಮುಂದುವರಿಸಿಕೊಂಡು ಹೋಗುತ್ತಾರೆ. ಈ ನಡುವೆ ಈ ಉದ್ಯೋಗವನ್ನು ತೊರೆದು ಸ್ವಂತ ಕ್ಲಿನಿಕ್ ಓಪನ್ ಮಾಡುವ ಯೋಚನೆ ನಿಮಿಷ ಮಾಡುತ್ತಾಳೆ. ಆದರೆ ಯಮನ್ನ ಕಾನೂನಿನ ಪ್ರಕಾರ ವಿದೇಶಿಯರು ಕ್ಲಿನಿಕ್ ತೆರೆಯುವಂತೆ ಇರಲಿಲ್ಲ. ಹಾಗೇನಾದರೂ ಮಾಡಬೇಕೆಂದಿದ್ದರೆ ಅದಕ್ಕೆ ಸ್ಥಳೀಯ ಪ್ರಜೆಯ ಸಹಯೋಗ ಕಡ್ಡಾಯವಾಗಿತ್ತು. ಇದಕ್ಕೆ ನಿಮಿಷ ಯಮನ್ ಪ್ರಜೆ ತಲಾಲ್ ಅಬ್ದೋ ಮಹಿದಿ ಎಂಬಾತನ ಸಹಕಾರವನ್ನು ಪಡೆಯುತ್ತಾಳೆ. ಇವರಿಬ್ಬರೂ ಸೇರಿ ಪಾರ್ಟ್ನರ್ಶಿಪ್ನಲ್ಲಿ ಕ್ಲಿನಿಕ್ ತೆರೆಯುತ್ತಾರೆ. ಮೊದಮೊದಲಿಗೆ ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಕ್ರಮೇಣ ತಲಾಲ್ ಮೆಹದಿಯ ನಡವಳಿಕೆಗಳು ಬದಲಾಗಲಾರಂಭಿಸಿದವು. ಆತ ನಿಮಿಷಾಳನ್ನು ನಾನು ಮದುವೆಯಾಗಿದ್ದೇನೆ ಎಂದು ಹೇಳಿಕೊಂಡು ಬರಲಾರಂಭಿಸುತ್ತಾನೆ. ಕ್ರಮೇಣ ಆತ ಅವರಿಬ್ಬರ ಮದುವೆಯ ಸುಳ್ಳು ದಾಖಲೆಗಳನ್ನು ರೆಡಿ ಮಾಡುತ್ತಾನೆ. ಆಕೆಯ ಜೊತೆಗೆ ಸದಾ ದುರ್ವರ್ತನೆ ತೋರುತ್ತಿದ್ದ ಆತ ಒಂದು ದಿನ ಆಕೆಗೆ ಸೇರಿದ ಹಣವನ್ನು ತನ್ನದೆಂದು ಗಲಾಟೆ ಮಾಡುತ್ತಾನೆ. ದಾಖಲೆಗಳ ಪ್ರಕಾರ ಅವರಿಬ್ಬರು ಗಂಡ ಹೆಂಡತಿಯರು. ಹಾಗಾಗಿ ಗಲಾಟೆ ಸಾಮಾನ್ಯ ಎಂಬಂತೆ ಉಳಿದವರಿಗೆ ತಲಾಲ್ ಮೆಹದಿ ನಂಬಿಸುತ್ತಿದ್ದ. ಆಕೆಯ ಹಣವನ್ನೆಲ್ಲ ಆತನೇ ತೆಗೆದುಕೊಂಡು ಹೋಗುತ್ತಿದ್ದ. ನಿಮಿಷಾಳಿಗೆ ಇಲ್ಲದ ರೀತಿಯಲ್ಲೆಲ್ಲ ಕಿರುಕುಳ, ಚಿತ್ರಹಿಂಸೆ ನೀಡುತ್ತಿದ್ದ. ತನ್ನ ಊರಿನಲ್ಲಿರುವ ಗಂಡ ಮಗಳಿಗಾಗಿ ನಿಮಿಷ ಆತನ ಕಿರುಕುಳಗಳನ್ನೆಲ್ಲ ತಡೆದುಕೊಂಡಿದ್ದಳು. ಆಕೆಗೆ ಆತನಿಂದ ತಪ್ಪಿಸಿಕೊಂಡು ಹೋಗುವಂತೆಯೂ ಇರಲಿಲ್ಲ. ಯಾಕೆಂದರೆ ಮೆಹದಿ ಆಕೆಯ ಪಾಸ್ಪೋರ್ಟನ್ನು ಕಿತ್ತುಕೊಂಡಿದ್ದ. ಈಗ ನಿಮಿಷ ಅವನ ಗುಲಾಮಳಂತೆ ಬದುಕುತ್ತಿದ್ದಳು. ಈ ಶೋಷಣೆಯನ್ನು ನಿಮಿಷ 3 ವರ್ಷಗಳವರೆಗೆ ಸಹಿಸಿಕೊಂಡಿದ್ದಳು. ಮೆಹದಿ ಆಕೆಯ ಮೇಲೆ ಮಾದಕ ದ್ರವ್ಯಗಳನ್ನು ಪ್ರಯೋಗಿಸಿ ಆಕೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ. ಆಕೆ ಈ ಕುರಿತು ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಅಲ್ಲಿನ ಅಧಿಕಾರಿಗಳು ಆಕೆಗೆ ರಕ್ಷಣೆ ನೀಡುವ ಬದಲಿಗೆ ಆಕೆಯ ಮೇಲೆಯೇ ಕೇಸು ದಾಖಲಿಸಿದ್ದರು. ತಲಾಲ್ ಮೆಹದಿಯಿಂದ ಪಾಸ್ಪೋರ್ಟ್ ವಾಪಸ್ಸು ಪಡೆದು ಭಾರತಕ್ಕೆ ಮರಳಬೇಕೆಂದು ನಿಮಿಷಪ್ರಿಯ ನಡೆಸಿದ ಪ್ರಯತ್ನಗಳೆಲ್ಲವೂ ವಿಫಲವಾದವು. ಕೊನೆಗೊಂದು ದಿನ 2017ರಲ್ಲಿ ಆಕೆ ತಲಾಲ್ ಮೆಹದಿಗೆ ಮತ್ತು ಬರುವ ಔಷಧ ನೀಡಿ ಆತನಿಂದ ಪಾಸ್ಪೋರ್ಟ್ ಕಸಿದುಕೊಳ್ಳುವ ಪ್ಲಾನ್ ಮಾಡುತ್ತಾಳೆ. ಆದರೆ ಅವಳ ಪ್ಲಾನ್ ಅವಳಿಗೆ ವಿಷವಾಗುತ್ತದೆ. ಇಲ್ಲಿ ನಿಮಿಷ ಸ್ಥಳೀಯ ಮಹಿಳೆ ಹನಾನ್ ಎಂಬಾಕೆಯ ಸಹಾಯ ತೆಗೆದುಕೊಂಡಿದ್ದಳು. ಇಲ್ಲಿ ನಿಮಿಷ ನೀಡಿದ ಔಷಧಿ ಓವರ್ಡೋಸ್ ಆಗಿ ತಲಾಲ್ ಮೆಹದಿ ನಿದ್ರಾವಸ್ಥೆಗೆ ತೆರಳುತ್ತಾನೆ. ಮತ್ತೆ ಆತ ಮೇಲೇಳಲೇ ಇಲ್ಲ. ಆತ ಸತ್ತೇ ಹೋಗುತ್ತಾನೆ. ಈ ವಿಷಯ ಮನೆಯೊಳಗಿದ್ದ ನಿಮಿಷ ಮತ್ತು ಸ್ಥಳೀಯ ಮಹಿಳೆ ಹನಾನ್ಗೆ ಮಾತ್ರ ಗೊತ್ತಿತ್ತು. ತಲಾಲ್ ಅಬ್ದೋ ಮೆಹದಿಯ ದೇಹವನ್ನು ಹೇಗೆ ವಿಲೇವಾರಿ ಮಾಡುವುದು ಎಂದಾಗ ನಿಮಿಷ ಆ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸುತ್ತಾಳೆ. ಆನಂತರ ಆ ತುಂಡುಗಳನ್ನೆಲ್ಲ ನೀರಿನ ಟ್ಯಾಂಕ್ ಒಂದರೊಳಕ್ಕೆ ಹಾಕಿಬಿಡಲಾಗುತ್ತದೆ. ಈ ಕೃತ್ಯ ಮುಗಿದ ಬಳಿಕ ರಾಕ್ಷಸನೊಬ್ಬನಿಂದ ಬಚಾವಾದೆ ಎಂದು ನಿಟ್ಟುಸಿರು ಬಿಟ್ಟ ನಿಮಿಷ ಆ ಊರು ಬಿಟ್ಟು ಬೇರೊಂದು ಊರಿನಲ್ಲಿ ವಾಸಿಸಲು ಶುರು ಮಾಡುತ್ತಾಳೆ. ಆದರೆ ಹೇಗೋ ನಿಮಿಷಪ್ರಿಯ ಮೆಹದಿಯನ್ನು ಹತ್ಯೆಗೈದ ವಿಚಾರ ಗೊತ್ತಾಗಿ ಆಕೆಯನ್ನು ಬಂಧಿಸಲಾಗುತ್ತದೆ. ಇದು 2017ರಲ್ಲಿ ನಡೆದಿತ್ತು. ವಿಚಾರಣೆಯೆಲ್ಲ ನಡೆದು 2020ರಲ್ಲಿ ಯಮನ್ ನ್ಯಾಯಾಲಯ ನಿಮಿಷಾಗೆ ಮರಣದಂಡನೆ ಶಿಕ್ಷೆ ವಿಧಿಸುತ್ತದೆ.
ಆಕೆಗೆ ಸಾಥ್ ನೀಡಿದ ಹನಾನ್ ಎಂಬ ಮಹಿಳೆಗೆ ಮಾತ್ರ ಬಿಡುಗಡೆ ಭಾಗ್ಯ ನೀಡಲಾಗಿತ್ತು. ಯಮನ್ ದೇಶದಲ್ಲಿ ಹೌತಿ ಬಂಡುಕೋರರು ಆಡಳಿತವನ್ನು ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಯಮನ್ನ ಹೆಚ್ಚಿನ ಪ್ರದೇಶವೆಲ್ಲ ಅವರ ತೆಕ್ಕೆಯಲ್ಲೇ ಇದೆ. ನಿಮಿಷಪ್ರಿಯ ಇದ್ದ ಪ್ರದೇಶ ಕೂಡ ಹೌತಿ ಬಂಡುಕೋರರ ಪ್ರಭಾವದ ಜಾಗವಾಗಿತ್ತು. 2023ರಲ್ಲಿ ಹೌತಿಗಳ ನ್ಯಾಯಾಲಯದಲ್ಲಿ ಈ ಪ್ರಕರಣ ವಿಚಾರಣೆಗೆ ಬರುತ್ತದೆ. ಅಲ್ಲಿ ಕೂಡ ನಿಮಿಷಾಗೆ ಮರಣದಂಡನೆ ಕಾಯಂಗೊಳಿಸಲಾಗುತ್ತದೆ. 2025ರ ಜುಲೈ 16ರಂದು ಆಕೆಗೆ ಮರಣದಂಡನೆಗೆ ದಿನ ನಿಗದಿಯಾಗುತ್ತದೆ. ಈ ಮಧ್ಯೆ ದಿನ ಹತ್ತಿರವಾಗುತ್ತಿದ್ದಂತೆ ಭಾರತದಾದ್ಯಂತ ಇದು ಚರ್ಚೆಗೆ ಬರುತ್ತದೆ. ಭಾರತದ ಸರ್ಕಾರಕ್ಕೆ ಮಧ್ಯಸ್ಥಿಕೆ ವಹಿಸಿ ನಿಮಿಷಪ್ರಿಯಾಳ ರಕ್ಷಣೆ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತದೆ. ಆದರೆ ಭಾರತ ಸರ್ಕಾರ ಏನೂ ಮಾಡುವಂತೆ ಇರಲಿಲ್ಲ. ಯಾಕೆಂದರೆ ಯಮನ್ನಲ್ಲಿ ಭಾರತದ ರಾಯಭಾರಿ ಕಚೇರಿಯೇ ಇಲ್ಲ. ಅದಲ್ಲದೆ ಅಲ್ಲಿರುವ ಹೌತಿ ಬಂಡುಕೋರರು ಪ್ರಪಂಚದ ಯಾವುದೇ ದೇಶದ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಿಲ್ಲ. ಅವರನ್ನು ಸಂಪರ್ಕಿಸುವುದು ಹೇಗೆಂದು ತಿಳಿಯುತ್ತಲೇ ಇರಲಿಲ್ಲ. ಆದರೆ ಇದರ ಮಧ್ಯೆ ದಿನ ಹತ್ತಿರವಾಗಿ 2 ದಿನ ಇರುವಾಗ ಈ ಮರಣದಂಡನೆಯ ದಿನಾಂಕವನ್ನು ಮುಂದೂಡಲಾಗುತ್ತದೆ. ಇದಕ್ಕೆ ಕಾರಣವಾಗಿದ್ದೇ ಕೇರಳದ ಒಬ್ಬ ಧಾರ್ಮಿಕ ಮುಖಂಡ. ಕಾಂತಪುರಂ ಎಪಿ ಅಬೂಬಕ್ಕರ್ ಮುಸ್ಲಿಯಾರ್ ಎಂಬ ಧಾರ್ಮಿಕ ಮುಖಂಡರೊಬ್ಬರು ಯಮನ್ನ ಸೂಫಿ ಪಂಡಿತನಾದ ಶೇಖ್ ಹಬೀಬ್ ಉಮರ್ ಬಿನ್ ಹಫೀಜ್ ಅವರ ಜೊತೆ ಮಾತನಾಡಿ ಅಲ್ಲಿನ ಸರ್ಕಾರದ ಮನವೊಲಿಸುವಲ್ಲಿ ಈಗಾಗಲೇ ಸಫಲರಾಗಿದ್ದಾರೆ. ಹಾಗಾಗಿ ಮರಣದಂಡನೆಯ ದಿನಾಂಕವನ್ನು ಮುಂದೂಡಲಾಗಿದೆ. ಎಲ್ಲಿಯವರೆಗೆ ಮುಂದೂಡಲಾಗಿದೆ ಎಂದು ಕೇಳಿದರೆ ಬ್ಲಡ್ ಮನಿ ಚರ್ಚೆಯನ್ನು ಮುಂದಿಟ್ಟು ದಿನಾಂಕವನ್ನು ಮುಂದೂಡಲಾಗಿದೆ. ಬ್ಲಡ್ ಮನಿ ಎಂದರೇನು ಎಂಬುದೀಗ ಎಲ್ಲರ ತಲೆಯಲ್ಲಿ ಓಡುವ ಪ್ರಶ್ನೆಯಾಗಿರಬಹುದು. ಶರಿಯಾ ಕಾನೂನಿನ ಪ್ರಕಾರ ಮರಣದಂಡನೆಗೆ ಒಳಗಾದ ವ್ಯಕ್ತಿಗೆ ಕೊಲೆಯಾದ ವ್ಯಕ್ತಿಯ ಮನೆಯವರು ಕ್ಷಮಾದಾನ ನೀಡಿದರೆ ಮರಣದಂಡನೆಯನ್ನು ತಡೆಯಬಹುದು. ಅವರು ಹೇಳಿದಷ್ಟು ಪರಿಹಾರ ಮೊತ್ತವನ್ನು ಪಾವತಿಸಿದರೆ ವ್ಯಕ್ತಿಗೆ ಅವರು ಕ್ಷಮಾದಾನ ನೀಡುತ್ತಾರೆ. ಇಲ್ಲಿ ಹತನಾದ ತಲಾಲ್ ಅಬ್ದೋ ಮೆಹದಿಯ ಮನೆಯವರು $1 ಮಿಲಿಯನ್ ಹಣವನ್ನು ಕೇಳಿದ್ದಾರೆ. ಅಂದರೆ 8.5 ಕೋಟಿ ರೂಪಾಯಿಗಳು. ಈಗಾಗಲೇ ಸೇವ್ ನಿಮಿಷಪ್ರಿಯ ಇಂಟರ್ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಸ್ಥಾಪಿಸಿ ಹಣವನ್ನು ಸಂಗ್ರಹಿಸಲಾಗುತ್ತಿದೆ. ಅಲ್ಲಿ ಇದುವರೆಗೆ ಕೇವಲ 1.6 ಕೋಟಿ ರೂಪಾಯಿಗಳಷ್ಟೇ ಸಂಗ್ರಹವಾಗಿದೆ. ಮೆಹದಿಯ ಮನೆಯವರನ್ನು ಅಲ್ಲಿನ ಧಾರ್ಮಿಕ ಮುಖಂಡರುಗಳು ಸಂಪರ್ಕಿಸಿ ಮಾತುಕತೆ ಮುಂದುವರಿಸಿದ್ದಾರೆ. ಈ ನಡುವೆ ಭಾರತ ಸರ್ಕಾರ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಲು ನಿರ್ಧರಿಸಿದೆ. ಹೌತಿ ಬಂಡುಕೋರರು ಇರಾನ್ ದೇಶದೊಂದಿಗೆ ಬಿಟ್ಟು ಯಾರೊಂದಿಗೂ ಸಂಪರ್ಕ ಇಟ್ಟುಕೊಂಡಿಲ್ಲ. ಇತ್ತೀಚೆಗೆ ನಡೆದ ಯುದ್ಧದಲ್ಲಿ ಇರಾನ್ನ ಶತ್ರು ಇಸ್ರೇಲ್ ಪಡೆಗಳು ಯಮನ್ನ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನೇ ಧ್ವಂಸಗೈದಿದ್ದಾರೆ. ಆನಂತರ ಹೌತಿಗಳು ಇರಾನ್ನೊಂದಿಗೆ ಇನ್ನಷ್ಟು ಹತ್ತಿರವಾಗಿದ್ದಾರೆ. ಇಲ್ಲಿ ಭಾರತ ಸರ್ಕಾರ ಇರಾನ್ ಮುಖಾಂತರ ಹೌತಿಗಳನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದೆ. ಈಗಾಗಲೇ ಎಲ್ಲ ಕಡೆಯಿಂದಲೂ ಅಂದರೆ ಯಮನ್ ಸರ್ಕಾರ ಮತ್ತು ಮೆಹದಿಯ ಮನೆಯವರನ್ನು ಮನವೊಲಿಸಲು ಪ್ರಯತ್ನಿಸಲಾಗುತ್ತಿದೆ. ನಿಮಿಷಪ್ರಿಯ ಮರಣದಂಡನೆಯಿಂದ ಬಚಾವಾಗಿ ಬರಲಿ ಎಂಬುದೇ ಎಲ್ಲರ ಆಶಯ. ಇದರ ಮಧ್ಯೆ ತಲಾಲ್ ಅಬ್ದೋ ಮೆಹದಿಯ ಸಹೋದರ ಮಾಧ್ಯಮದ ಸಂದರ್ಶನವೊಂದರಲ್ಲಿ ಕ್ಷಮಾದಾನವನ್ನು ನಿರಾಕರಿಸುವ ಹೇಳಿಕೆಯನ್ನು ನೀಡುತ್ತಾನೆ. ಅಬ್ದೆಲ್ ಫತಾಹ್ ಎಂಬ ಹೆಸರಿನ ಆತ ಭಾರತೀಯ ಮಾಧ್ಯಮಗಳಲ್ಲಿ ಸುಳ್ಳು ಪ್ರಚಾರ ಮಾಡಲಾಗುತ್ತಿದೆ ಎಂದು ಆರೋಪಿಸುತ್ತಾನೆ. ಕೊಲೆಗಾರ್ತಿಯನ್ನು ಸಂತ್ರಸ್ತೆ ಎಂದು ಬಿಂಬಿಸಲಾಗುತ್ತಿದೆ. ತಲಾಲ್ ಪಾಸ್ಪೋರ್ಟ್ ಕಿತ್ತುಕೊಂಡಿದ್ದ ಎಂದು ಸುಳ್ಳು ಹೇಳಲಾಗುತ್ತಿದೆ ಎನ್ನುತ್ತಾನೆ. ಆಕೆ ಆತನನ್ನು ಮದುವೆಯಾಗಿ 4 ವರ್ಷ ವೈವಾಹಿಕ ಜೀವನವನ್ನು ನಡೆಸಿದ್ದಳು. ಆಕೆಯೊಬ್ಬಳು ಕ್ರೂರಿ. ಏನೇ ವಿವಾದವಿದ್ದರೂ ಬರ್ಬರವಾಗಿ ಕೊಂದು ದೇಹ ತುಂಡು ತುಂಡು ಮಾಡಿ ಶವ ಮುಚ್ಚಿಟ್ಟದ್ದು ಸಮರ್ಥಿಸಲು ಸಾಧ್ಯವಿಲ್ಲ ಎಂದಾತ ಹೇಳುತ್ತಾನೆ. ನ್ಯಾಯ ವಿಳಂಬವಾಗುತ್ತಿದೆ ಎಂದಾತ ದೂರಿದ್ದಾನೆ. ನಮ್ಮ ದೃಷ್ಟಿಯಿಂದ ನೋಡಿದಾಗ ನಿಮಿಷಪ್ರಿಯ ನಿರಪರಾಧಿಯಂತೆ ಕಾಣಿಸುತ್ತಾಳೆ. ಆದರೆ ತಲಾಲ್ನ ಮನೆಯವರ ದೃಷ್ಟಿಯಿಂದ ನೋಡಿದರೆ ಆಕೆಯದೇ ಘೋರ ಅಪರಾಧವೆಂಬಂತೆ ಅವರು ಹೇಳುತ್ತಿದ್ದಾರೆ. ಇದರಲ್ಲಿ ನಿಜವಾಗಿಯೂ ಯಾರು ಅಪರಾಧಿ ಯಾರು ಸಂತ್ರಸ್ತೆ ಎನ್ನುವುದು ತಿಳಿದು ಬರುವುದಿಲ್ಲ. ಇಷ್ಟಾದರೂ ಭಾರತೀಯರೆಲ್ಲರೂ ನಿಮಿಷಪ್ರಿಯಾಗೆ ಗಲ್ಲು ಶಿಕ್ಷೆ ಆಗದಿರಲೆಂದೇ ಪ್ರಾರ್ಥಿಸುತ್ತಿದ್ದಾರೆ. ಕಾರಣವೇನೆಂದರೆ ಆಕೆ ಆತನಿಂದ ತುಂಬ ಶೋಷಣೆಗೊಳಗಾಗಿದ್ದಾಳೆ. ಹೀಗಾಗಿ ಆಕೆಗೆ ನ್ಯಾಯ ಸಿಗಲೇಬೇಕು.